ನಾವೆಲ್ಲ ಇನ್ನೊಂದು ಯಾಂತ್ರಿಕವಾಗಿ ಜೀವನ ಮಾಡುವಂಥದ್ದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಇದೆ. ಇವತ್ತು ನಿಮಗೆ ಕೇಳಿದ್ದೆಲ್ಲ ಕೊಡ್ತದೆ ಅಂತ ಹೇಳ್ತಾರೆ. ಹೌದು. ಆದರೆ ನಮಗೆ ಆ ಒಂದು ಶಾಂತಿ ಸುಖ ಕೊಡಲಿಕ್ಕೆ ಅದಿಲ್ಲ. ಹೌದು ಹೌದು ಸ್ವಾಮಿ. ನಮ್ಮ ಆಚರಣೆ ನಾವು ಅದನ್ನು ಅವಲಂಬಿಸಿದ್ದರಿಂದ ಆಗಿದೆ ಹೊರತು ಅದ್ರ ಮೇಲೆ ನಾವು ಅವಲಂಬಿಸಿದ್ದರಿಂದ ಆಗಿದೆ ಹೊರತು ಅದ್ರ ಮೇಲೆ ನಾವು ಅವಲಂಬಿತರಾಗಬಾರ್ದು. ಹೌದು ಸ್ವಾಮಿ. ನಮಗೇನು ಬೇಕೋ ಅದು ಕೊಡೋದಲ್ಲ. ಹೌದು ಹೌದು. ಎಲ್ರಿಗೂ ನಮಸ್ಕಾರ. ಜನ್ಮಾದಿ ಚಾನಲಿನ ಮತ್ತೊಂದು ಪಾಡ್ಕಾಸ್ಟಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ನರಸಿಂಹ ತೀರ್ಥ ಕ್ಷೇತ್ರವಾದ ಮುಳುಬಾಗ್ಲು ಕ್ಷೇತ್ರದಲ್ಲಿ ನಾವಿದ್ದೀವಿ. ಶ್ರೀಪಾದರಾಜರ ಬೃಂದಾವನದ ಮುಂದೆ ನಾವೆಲ್ಲರೂ ನೆಲೆಸಿದ್ದೀವಿ. ಸ್ವಾಮಿ, ನಿಮ್ಮ ಅಮೂಲ್ಯವಾದ ಸಮಯನ ನಮಗೋಸ್ಕರ ಕೊಟ್ಟು ನಮ್ಮ ಸಂದರ್ಶನಕ್ಕೆ ಒಪ್ಪಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ವಾಮಿ. ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀವಿ ಅನ್ನೋ ಗುರುಗಳು ನಮಗೋಸ್ಕರ ಬಂದು ಅವರ ಸಮಯವನ್ನು ನಮಗೋಸ್ಕರ ಕೊಟ್ಟಿರೋದಕ್ಕೆ ಶಿರಸಾಷ್ಟಾಂಗ ಪ್ರಣಾಮಿಸ್ತೀನಿ ಸ್ವಾಮಿ. ತುಂಬ ಧನ್ಯವಾದಗಳು ಸ್ವಾಮಿ. ನಮ್ಮ ಮೊದಲನೇ ಪ್ರಶ್ನೆ, ಶ್ರೀಪಾದರಾಜರು ಯಾರು ಮತ್ತು ಅವರ ಬಗ್ಗೆ ಸರಳವಾಗಿ ನಮ್ಗಳಿಗೆಲ್ಲ ತಿಳಿಸ್ಕೊಳ್ಳೋದಾದರೆ ಹೇಗೆ ತಿಳಿಸ್ಕೊಡ್ತೀರಾ ಸ್ವಾಮಿ? ಶ್ರೀಪಾದರಾಜರು ಧ್ರುವಾಂಶ ಸಂಭೂತ ಅಂತ ಹೇಳಿ ಪ್ರಸಿದ್ಧಿ. ಶ್ರೀಪಾದರಾಜರು ಆಚಾರ್ಯರ ತತ್ವಜ್ಞಾನ ಪ್ರಚಾರಕ್ಕಾಗಿ ಏನು ಒಂದು ಸರ್ವಮೂಲಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದರು. ಅದನ್ನು ಎಲ್ಲ ಜನಗಳಿಗೆ ಮುಟ್ಟುವಂತೆ ಮತ್ತು ಎಲ್ಲರೂ ಆಚರಣೆಗೆ ತರುವಂತಹ ಭಾಷೆ ಅದು ಮುಖ್ಯವಾಗಿತ್ತು. ಅಂತಿನ ಪರಿಸ್ಥಿತಿಯಲ್ಲಿ ಕನ್ನಡ ಭಾಷೆಯಲ್ಲಿ ದಾಸ ಸಾಹಿತ್ಯವನ್ನು ವಿಶೇಷವಾಗಿ ಪ್ರಚಾರ ಮಾಡಿದಂಥ ಮಹನೀಯರು ವ್ಯಾಸರಾಜರಿಗೆ ರಾಜಗುರುಗಳಾದಂತಹ ಶ್ರೀಪಾದರಾಜರು ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥದ್ದು. ಶ್ರೀಪಾದರಾಜರ ಕಾಲದಲ್ಲಿ ಧಾರ್ಮಿಕ ಹಾಗೂ ಸಮಾಜದ ಪರಿಸ್ಥಿತಿ ಹೇಗಿತ್ತು ಅಂತ ಸ್ವಾಮಿ ಅವ್ರು ಬಂದಾಗ, ಅವತಾರ ಮಾಡಿದಾಗ? ಶ್ರೀಪಾದರಾಜರ ಕಾಲದಲ್ಲಿ ಅವರು ತಮಿಳುನಾಡು ಸಂಚಾರದಲ್ಲಿರ್ತಾರೆ. ಅವರು ತಮ್ಮ ಗುರುಗಳಾದಂಥ ಸ್ವರ್ಣವರ್ಣ ತೀರ್ಥರ ಸನ್ನಿಧಾನದಲ್ಲಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಬರ್ತಾರೆ. ತದನಂತರದಲ್ಲಿ ಅವರು ವಿಭುಧೇಂದ್ರ ತೀರ್ಥರಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡ್ತಾರೆ. ಅಂದಿನ ಪರಿಸ್ಥಿತಿಯಲ್ಲಿ ಅವರು ಶ್ರೀರಂಗದಲ್ಲಿರುವಾಗ ಅವರಿಗೆ ಈ ತಮಿಳು ಭಾಷೆಯಲ್ಲಿ ಪ್ರಬಂಧಗಳನ್ನು ದೇವರ ಮುಂದೆ ಪಾರಾಯಣ ಮಾಡುವಂಥ ಒಂದು ಸಂಪ್ರದಾಯವನ್ನು ನೋಡಿ ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಮತ್ತು ಇದನ್ನು ನಮ್ಮ ಭಾಷೆಗಳಲ್ಲಿ ಯಾಕೆ ಮಾಡಬಾರ್ದು, ನಮ್ಮ ಪ್ರಾಕೃತಿಕ ಭಾಷೆ ಆದಂಥ ಕನ್ನಡ ಭಾಷೆಯಲ್ಲಿ ಮಾಡಿದಾಗ ಜನಗಳಿಗೆ ಮುಟ್ಟುತ್ತದೆ, ಅವರಿಗೆ ಅದನ್ನು ತಲುಪಿಸುವಂಥ ಮಾಧ್ಯಮ ಚೆನ್ನಾಗಾಗ್ತದೆ ಅಂತ ಹೇಳಿ ಅಲ್ಲೇ ಅವರು ತಾವು ತಮಗೆ ಸ್ಫೂರ್ತಿಯಾದಂಥ ಸ್ಥಳದಲ್ಲಿ ಶ್ರೀಪಾದರಾಜರು ರಂಗವಿಠಲನ ಅಂಕಿತದಿಂದ ದೇವರನಾಮವನ್ನು ರಚನೆ ಮಾಡ್ತಾರೆ. ಗುರುಗಳು ನಮಗೆ ರಂಗವಿಠಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಸ್ವಾಮಿ. ಅವರು ದಾಸ ಸಾಹಿತ್ಯ ಪಿತಾಮಹ ಅಂತ ಏನಕ್ಕೆ ಕರೆಸ್ಕೊಂಡ್ರು, ಮತ್ತು ರಂಗವಿಠಲ ಅನ್ನೋ ಅಂಕಿತ ನಾಮನ್ನೇ ಏನಕ್ಕೆ ತೊಗೊಂಡ್ರು ಸ್ವಾಮಿ? ದಾಸ ಸಾಹಿತ್ಯದ ಪಿತಾಮಹ ಅಂತ ಅನಿಸ್ಕೊಳ್ಳಿಕ್ಕೆ ಆಗಿನ ಕಾಲದ ಪರಿಸ್ಥಿತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಮಾತಾಡೋದು ಮೈಲಿಗೆ ಅನ್ನೋ ಪರಿಸ್ಥಿತಿ ಇತ್ತು. ಆಚಾರ್ಯರು ದಾಸ ಸಾಹಿತ್ಯವನ್ನು ಬೆಳೆಸಿದ್ರು ಕೂಡ ಅವರು ತದನಂತರದಲ್ಲಿ ಬಂತಹ ನರಹರಿ ತೀರ್ಥರು ಕೇವಲ ಸ್ವಲ್ಪ ಕಾಲದಲ್ಲಿ ಅದನ್ನು ಬೆಳೆಸಿದ್ರು. ಆದರೆ ಶ್ರೀಪಾದರಾಜ ಕಾಲದಲ್ಲಿ ವಿಶೇಷವಾಗಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ತಾವೇ ಸ್ವತಃ ದೇವರ ನಾಮಗಳನ್ನು ರಚನೆ ಮಾಡಿ ಪೂಜಾ ಕಾಲದಲ್ಲಿ ಹಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ಕೀರ್ತಿ ಶ್ರೀಪಾದರಾಜ ಸೇರಿದೆ. ಹೀಗಾಗಿ ದಾಸ ಸಾಹಿತ್ಯದ ಪ್ರವರ್ತನೆ ಮತ್ತು ಅದನ್ನು ಅಭಿವೃದ್ಧಿ ಮಾಡುವಂಥ ದಿಶೆಯಲ್ಲಿ ಮತ್ತು ಎಲ್ಲರಿಗೂ ಜನಮನಗಳಲ್ಲಿ ಮುಟ್ಟುವಂತೆ, ಇವತ್ತಿಗೂ ಅದು ಎಲ್ಲರ ಮನೆಯಲ್ಲಿ ಮನಸ್ಸಿನಲ್ಲಿ ಮುಟ್ಟುವಂತೆ ಮಾಡಿದಂಥ ಕೀರ್ತಿ ಶ್ರೀಪಾದರಾಜ ಸೇರ್ತದೆ. ಹಾಗಾಗಿ ಅವರಿಗೆ ದಾಸ ಸಾಹಿತ್ಯದ ಆದ್ಯ ಪ್ರವರ್ತಕರು ಅಂತಲೇ ಪ್ರಸಿದ್ಧಿ ಇದೆ. ಈಗಿನ ಕಾಲದ ಯುವಕರು ದಾಸ ಸಾಹಿತ್ಯದನ್ನು ಗುರುಗಳ ಮಾಡಿರೋ ಕೀರ್ತನೆಗಳನ್ನ ಹೇಗೆ ನಾವು ಸ್ಫೂರ್ತಿ ಪಡಿಬೋದು ಸ್ವಾಮಿ ಅದರಿಂದ? ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಮಾಧ್ಯಮಗಳು ವಿಶೇಷವಾಗಿ ಎಲ್ಲರಿಗೂ ಭಾಳ ಬೇಗ ಸಿಗುವಂಥ ಒಂದು ದೃಶ್ಯ ಮಾಧ್ಯಮ ಆಗಿದೆ ಅಥವಾ ಶ್ರವಣ ಮಾಧ್ಯಮ ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಎಷ್ಟೋ ಕೃತಿಗಳು ಉಪಲಬ್ಧ ಇರಲಿಲ್ಲ, ಎಷ್ಟೋ ಜನಗಳು ಬಾಯಲ್ಲಿತ್ತು, ಅದು ಮುಂದುವರಿಸಲಿಕ್ಕೆ ಅನುಕೂಲ ಇರಲಿಲ್ಲ. ಮಾಧ್ಯಮಗಳು ಇವತ್ತು ಆ ಕೆಲಸವನ್ನು ಮಾಡಿ ಪ್ರತಿಯೊಬ್ಬರಿಗೂ ದಾಸ ಸಾಹಿತ್ಯದ ಬಗ್ಗೆ ಅಭಿರುಚಿ ಮತ್ತು ದೇವರನಾಮಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದೆ. ಹೀಗಾಗಿ ಎಲ್ಲರಿಗೂ ಅದರಲ್ಲಿ ಆಸಕ್ತಿ ಹುಟ್ಟುವಂತೆ ಇವತ್ತಿನ ಒಂದು ಪರಿಸ್ಥಿತಿ ಒತ್ತಡದ ಪರಿಸ್ಥಿತಿಯಲ್ಲಿ ಕೂಡ ಅವರಿಗೊಂದು ಚಿಂತನೆ ಮಾಡುವಂಥ ಅವಕಾಶ ಮತ್ತು ಅವರಿಗೆ ಬೇಕಾದಂತಹ ಮನಸ್ಸಿನ ದುಗುಡತೆಯನ್ನು ದೂರ ಮಾಡಿಕೊಂಡು ಸಮತೋಲನ ಕಾಯ್ದುಕೊಳ್ಳುವಂಥ ಪರಿಸ್ಥಿತಿ ಬೇಕಾಗಿತ್ತು. ಹೀಗಾಗಿ ಒತ್ತಡ ಜೀವನದಲ್ಲಿ ನಮ್ಗೆ ಯಾವುದು ಬೇರೆ ಮಾರ್ಗ ಇಲ್ಲ. ಅದು ಭಗವಂತನ ದರ್ಶನ ಮಾಡೋದಾಗಲಿ, ಭಗವಂತನ ಸನ್ನಿಧಾನದಲ್ಲಿ ಇರುವಂಥದ್ದಾಗಲಿ, ಅವನ ಮಾರ್ಗನ ತಿಳಿಯೋದಕ್ಕೆ ಬೇಕಾದಂಥ ಪೂರಕವಾದಂಥ ಈ ಒಂದು ಸಾಹಿತ್ಯವನ್ನು ಬಹಳ ಬೇಗ ಅದು ಸಾಹಿತ್ಯದ ಮುಖಾಂತರ ಇರೋದು ದೇವರನಾಮಗಳ ಮುಖಾಂತರ ರಚನೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಶ್ರವಣ ಮಾಧ್ಯಮ ಬಹಳ ಮುಖ್ಯ, ಎಲ್ಲರಿಗೂ ತಲುಪುವಂಥ ಮಾಧ್ಯಮ.
ಹೀಗಾಗಿ ಅದು ಬಹಳ ಜನಗಳಿಗೆ ಅನುಕೂಲ ಆಗ್ತಾಯಿದೆ ಮತ್ತು ಅದರಿಂದ ಪ್ರವೃತ್ತರಾಗಿ ಸಂಸ್ಕೃತಿಯನ್ನು ಉಳಿಸಿಕೊಂಡು ಸುಸಂಸ್ಕೃತರಾಗಿ ಮುಂದುವರಿಯೋದಕ್ಕೆ ಭಾಳ ಪ್ರೋತ್ಸಾಹವಾಗಿ. ನಾವು ಎಲ್ಲರೂ ಕೇಳಿದಂಗೆ ಬ್ರಹ್ಮಣೀಪುರ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ವ್ಯಾಸರಾಜರು, ಶ್ರೀಪಾದರಾಜರು ಹಾಗೂ ಬ್ರಹ್ಮಣ್ಯ ತೀರ್ಥರು ಎಲ್ಲರೂ ಓಡಾಡಿದ ಜಾಗ. ಅವರ ಒಡನಾಟ ಹೇಗಿತ್ತು ಅಂತ ಸ್ವಾಮಿ, ಗುರುಗಳೆಲ್ಲ ಒಡನಾಟ? ನೋಡಿ, ಅವರು ತಿಳಿಸಿದಂಗೆ ಗುರುಗಳ ಮತ್ತು ಶಿಷ್ಯರ ಅನ್ಯೋನ್ಯತೆ ಎಷ್ಟು ಮಾತ್ರ ಇತ್ತು ಅಂದರೆ, ಗುರುಗಳು ಶಿಷ್ಯರನ್ನ ಹೊಗಳುವಂಥದ್ದು, ಶಿಷ್ಯರು ಗುರುಗಳನ್ನ ಹೊಗಳುವಂಥದ್ದು. ಗುರುಗಳು ಶಿಷ್ಯರನ್ನ ಹೊಗಳಬೇಕಾದ್ರೆ ಅವರಿಗೆ ಇವತ್ತಿನ ಪರಿಸ್ಥಿತಿ ಆದರೆ ಮಾನಸಿಕವಾಗಿ ಅವ್ರಿಗೆ ಏನಾಗ್ತದೆ, ನನಗಿನ್ನ ಸಮಾನ ಯಾರಿಲ್ಲ ಅನ್ನೋ ಒಂದು ಭಾವನೆ ಬರ್ತದೆ. ಹೌದು ಹೌದು. ಆದರೆ ಇಲ್ಲಿ ಎರಡೂ ಉಂಟು. ಆ ಥರ ಭಾವನೆ ಬರಲಿಕ್ಕೆ ಅವಕಾಶವೇ ಇಲ್ಲ. ಏಕೆಂದರೆ ಗುರುಗಳ ಮಹಿಮಾ ಅವ್ರಿಗೆ ಗೊತ್ತಿದೆ, ಶಿಷ್ಯರ ಯೋಗ್ಯತೆ ಅವ್ರಿಗೆ ಗೊತ್ತಿದೆ. ಹೀಗಾಗಿ ಪರಸ್ಪರವಾಗಿ ಇಬ್ಬರು ಅರ್ಥ ಮಾಡಿಕೊಂಡಂಥವ್ರು, ಇಬ್ಬರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು. ಹಾಗಾಗಿ ಅವರಿಗೆ ಇಂಥ ಅವಕಾಶ ಇಲ್ಲ. ಮುಕ್ತವಾಗಿ ಅವರು ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಸಂಪ್ರದಾಯ ಆಗಲಿ, ಅವರ ಒಂದು ವಿಶಿಷ್ಟವಾದಂಥ ಅಧ್ಯಯನದ ಕ್ರಮವಾಗಲಿ, ಇದೆಲ್ಲ ಪೂರಕವಾಗಿ ಅವರ ಗುರುಭಕ್ತಿ, ಶಿಷ್ಯನಲ್ಲಿರುವಂಥ ಒಂದು ಪ್ರೇಮ, ಆಸಕ್ತಿ, ಅವರಲ್ಲಿರುವಂಥ ವಿಶ್ವಾಸ, ಇದೆಲ್ಲ ದ್ಯೋತಕವಾಗಿತ್ತು. ಇವತ್ತು ಆ ಪರಿಸ್ಥಿತಿಯನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಗುರು ಶಿಷ್ಯರ ಅನ್ಯೋನ್ಯತೆ ಬಹಳ ಮುಖ್ಯ. ಗುರುಗಳು ಶ್ರೀಪಾದರಾಜರನ್ನು ತಾವು ಶಿಷ್ಯರು ವ್ಯಾಸರಾಜರು ಹೆಂಗೆ ಹೊಗಳಿದ್ರು ಅಂದರೆ, ಶ್ರೀಪಾದರಾಜರು 1000 ಜಿಕ್ಕುಳ್ಳ ಶೇಷನೇ ಕೊಂಡಾಡಬೇಕು ಅಂತೇಳಿ ವ್ಯಾಸರಾಜರನ್ನು ಕೊಂಡಾಡಿದ್ದಾರೆ. ಇವರು ತಮ್ಮ ಸ್ತೋತ್ರದಲ್ಲಿ ಶ್ರೀಪಾದರಾಜರನ್ನು ತಾವು ದೇವರನಾಮವನ್ನು ರಚನೆ ಮಾಡಿ ಹೇಳಿದ್ದಾರೆ, ಸ್ತೋತ್ರ ಮಾಡಿ ಹೇಳಿದ್ದಾರೆ. ಇಂಥ ಗುರುಗಳು ಸಿಗಬೇಕಾದ್ರೆ ಬಹಳ ಪುಣ್ಯ ಬೇಕು ಅಂತ ಹೇಳಿ. ಸೊ ಈ ಒಂದು ವಾತಾವರಣ ಹೇಗಿತ್ತು ಅಂದರೆ, ಗುರು ಶಿಷ್ಯರ ಬಾಂಧವ್ಯ ಅತ್ಯುತ್ಕಟವಾಗಿತ್ತು. ಅದು ಎಲ್ಲರಿಗೂ ಮಾರ್ಗದರ್ಶನವಾಗಿತ್ತು. ಕೇವಲ ಅವರಿಗೆ ಅಷ್ಟೇ ಸೀಮಿತವಾಗಲಿಲ್ಲ, ಮುಂದೆ ಕೂಡ ಇದು ಹೀಗೆ ಮುಂದುವರೆದು ಆ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಂಥ ಒಂದು ಕೀರ್ತಿ ಈ ಒಂದು ಗುರು ಶಿಷ್ಯರಲ್ಲಿ ಬೆಳೀತು. ನಮಗೆಲ್ರಿಗೂ ಗೊತ್ತಿದ್ದಂಗೆ ಗುರುಗಳು ಮುಳುಬಾಗ್ಲು ಕ್ಷೇತ್ರವನ್ನೇ ಆರಿಸ್ಕೊಂಡಿದ್ದಾರೆ. ಇಲ್ಲಿ ನರಸಿಂಹದೇವರಿದ್ದಾರೆ, ಪ್ರಾಣದೇವರಿದ್ದಾರೆ, ನರಸಿಂಹ ತೀರ್ಥ ಇದೆ. ಈ ಕ್ಷೇತ್ರವನ್ನೇ ಏನಕ್ಕೆ ಆರಿಸ್ಕೊಂಡ್ರು ಸ್ವಾಮಿ? ಈ ಕ್ಷೇತ್ರ ಬಂದು ಮುಳುಬಾಗಿಲು, ಪೂರ್ವದ ಬಾಗಿಲು, ಮೂಡಲ ಬಾಗಿಲು ಅಂತ ಇದಕ್ಕೆ ಪ್ರಸಿದ್ಧಿ. ತಿರುಪತಿಗೆ ಹೋಗೋರಿಗೆ ಇದು ಪೂರ್ವದ ಬಾಗಿಲು. ಭೂವೈಕುಂಠವಾದಂಥ ತಿರುಪತಿಗೆ ಇದು ಮುಳುಬಾಗಿಲು, ಪೂರ್ವದ ಬಾಗಿಲು. ಇದು ಒಂದು ವೈಷ್ಣವ ಕ್ಷೇತ್ರ. ಹಿಂದೆ ಹಂಪೆಗೆ 2ನೇ ಕ್ಯಾಪಿಟಲ್ ಸಿಟಿ ಆಗಿದಂಥ ಮುಳುಬಾಗಿಲು. ಹಾಗಾಗಿ ಇಲ್ಲಿ ರಾಜಾಶ್ರಯ ಇತ್ತು, ರಾಜಗುರುಗಳಾಗಿದ್ದರು, ರಾಜಾಶ್ರಯ ಇತ್ತು. ಮತ್ತು ತಿರುಪತಿಗೆ ಭಾಳ ಸಮೀಪ ಇರೋದರಿಂದ ಈ ಕ್ಷೇತ್ರ, ಮತ್ತು ಮೇಲಾಗಿ ಅಕ್ಷೋಭ ತೀರ್ಥದಿಂದ ರಚನೆ ಪಡೆದಂಥ ಸ್ವಯಂವ್ಯಕ್ತ ಮೂರ್ತಿ ಯೋಗ ನರಸಿಂಹದೇವರ ಸನ್ನಿಧಾನ. ಮತ್ತು ತಾವು ಇಲ್ಲಿ ಬಂದಾಗ ಶ್ರೀಪಾದರಾಜಗೆ ಗಂಗಾ ಪ್ರತ್ಯಕ್ಷ ಆದಂಥ ನರಸಿಂಹತೀರ್ಥ ಎಲ್ಲ ಒಂದು ಆ ಕಾಲಘಟ್ಟದಲ್ಲಿ ಇದ್ದಂಥ ಮಹತ್ವವನ್ನು ಅರಿತು, ಮತ್ತು ಇಲ್ಲಿ ಎಲ್ಲ ಮತೀಯರಿಗೆ ಒಂದು ಸೌಜನ್ಯವಾಗಿ ವರ್ತನೆ ಮಾಡುವಂಥದ್ದು, ಒಟ್ಟಿಗೆ ಇರುವಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು. ಆ ಒಂದು ರಾಜರ ಆಶ್ರಯ ಅಷ್ಟು ಮಾತ್ರ ಇತ್ತು. ಹಾಗಾಗಿ ಇಲ್ಲಿ ಮುಳುಬಾಗಿಲಿನಲ್ಲಿ ಎಲ್ಲ ಧರ್ಮೀಯರಿಗೂ ಅವಕಾಶ. ನೋಡಿ, ಅದ್ವೈತಿಗಳಿದ್ದಾರೆ, ವಿಶಿಷ್ಟಾದ್ವೈತಿಗಳಿದ್ದಾರೆ, ಲಿಂಗಾಯತ ಮಠಗಳಿತ್ತು, ಹೀಗೆಲ್ಲ. ಮತ್ತು ರಾಜರ ಆಶ್ರಯ ಇದ್ದರಿಂದ ಅಕ್ಷೋಭ ತೀರ್ಥದಲ್ಲಿದ್ದರು. ಅವರಿಗೂ ಮತ್ತು ದ್ವೈತ ಮತ್ತು ಅದ್ವೈತಕ್ಕೆ ಚರ್ಚೆ ನಡೆದು ಇಲ್ಲಿ ವಿಜಯಸ್ತಂಭವನ್ನು ಸ್ಥಾಪನೆ ಮಾಡಿದರು. ಅಲ್ಲಿ ಅಸಿನ ತತ್ವಮಸಿನ ಪರಜೀವ ಪ್ರವೇದನ ವಿದ್ಯಾರಣ್ಯ ಮಹಾರಣ್ಯ ಅಕ್ಷೋಭ ಮುನಿ ಹಚ್ಚಿನತು ಅಂತ ಹೇಳಿ ನಮ್ಮ ಮಾಧ್ವರಿಗೆ ಹೆಮ್ಮೆ ಪಡುವಂಥ ಒಂದು ವಿಜಯಸ್ತಂಭವನ್ನು ಸ್ಥಾಪನೆ ಮಾಡಿದರು. ಇವತ್ತಿಗೂ ಅದು ನಮಗೆ ದೊಡ್ಡ ಹೆಮ್ಮೆಯ ಸ್ಥಳ. ಹಾಗಾಗಿ ಇದು ದೊಡ್ಡ ಕ್ಷೇತ್ರ, ನಮ್ಮ ಒಂದು ವಿದ್ಯಾ ಕೇಂದ್ರ. ಶ್ರೀಪಾದರಾಜ ಕಾಲದಲ್ಲಿ 16,000 ಜನಕ್ಕೆ ಇಲ್ಲಿ ವಿದ್ಯೆಯನ್ನು ದಾನ ಮಾಡಿದಂಥವ್ರು. ತತ್ರಾಪಿ 1000 ಜನ ಸನ್ಯಾಸಿಗಳೇ ಇಲ್ಲಿದ್ದರು ಅಂತ ಅವರ ಚರಿತ್ರೆಯಲ್ಲಿ ಬರ್ತದೆ. ಅಂತಹ ದೊಡ್ಡ ಕ್ಷೇತ್ರ. 10,000 ಜನ ಅವರು ನಿತ್ಯದಲ್ಲಿ ಆಸನ ವ್ಯಸನ ಕೊಟ್ಟು ನಡೆಸಬೇಕಾದ್ರೆ ಅವರಿಗೆ ಕುಲಪತಿಗಳು ಅನ್ನೋ ಒಂದು ಪಟ್ಟ ಇದೆ. ಹಾಗಾಗಿ ಅವ್ರಿಗೆ ಅಷ್ಟು ದೊಡ್ಡ ಸಾಮರ್ಥ್ಯ. ಅಂದರೆ ಎಲ್ಲ ವಿದ್ಯೆಗಳು ಅವರಿಗೆ ಕರಗತವಾಗಿರಬೇಕು. ಅಲ್ಲಿ ಪಾಠ ಹೇಳುವಂಥವರಿಗೂ ಅಷ್ಟು ಶಕ್ತಿ ಇರಬೇಕು. ಇಲ್ಲಿ ಪಾಠ ಹೇಳುವವರೇ 1000 ಜನ ಇದ್ದರು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಪಂಡಿತರು, ಒಂದೊಂದು ವಿದ್ಯೆಯಲ್ಲೂ ಅಷ್ಟು ಪಾಂಡಿತ್ಯ ಇರುವಂತಹ ಅವ್ರನ್ನ ಅವರು ಕುಲಪತಿಗಳಾಗಿ ನಿರ್ವಹಣೆ ಮಾಡ್ತಿದ್ದರು. ಪ್ರತಿ ಕಾಲದಲ್ಲಿ 16,000 ಜನಕ್ಕೆ ಊಟ ವಸತಿ ಎಲ್ಲ ಮಾಡಬೇಕಾದ್ರೆ ಅವರ ಶಕ್ತಿ, ಅವರ ಅಪಾರವಾದಂಥ ಸಂಪತ್ತು ಇದಕ್ಕೆಲ್ಲ ದ್ಯೋತಕವಾಗಿತ್ತು. ರಾಜರ ಆಶಯ ಇತ್ತು. ಶ್ರೀಪಾದರಾಜರು ವ್ಯಾಸರಾದಂಥ ಮಹನೀಯರನ್ನು ತಯಾರು ಮಾಡಿದಂಥ ದೊಡ್ಡ ಕ್ಷೇತ್ರ ಇದು. ಅವರ ಇತಿಹಾಸದಲ್ಲಿ ನಾವೆಲ್ಲ ತಿಳ್ಕೊಬೋದು. ಉತ್ತರದಲ್ಲಿ ಕಾಶಿ ಹೇಗೋ ಆ ಥರ ದಕ್ಷಿಣದಲ್ಲಿ ಅಷ್ಟು ಜನ ವಿದ್ವಾಂಸರು ಹಾಗೂ ಎಷ್ಟು ವೇದ ಪಂಡಿತರು ಎಲ್ಲ ಇಲ್ಲಿ ಮುಳುಬಾಗ್ಲಿನಿಂದ ಇದು ಪಾಸ್ಔಟ್ ಆಗ್ತಿದ್ರು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಹೇಳ್ತಿದ್ರಂತೆ. ಅಂಥ ಕ್ಷೇತ್ರ ಇದು. ಅಂಥ ಕ್ಷೇತ್ರದಲ್ಲಿ ಗುರುಗಳು ನಮಗೆ ಇಂಥ ಚಾನ್ಸ್ ಕೊಟ್ಟು ನಮ್ಮ ಗುರುಗಳು ನಮ್ಮ ಜೊತೆ ಸಂದರ್ಶನ ಮಾಡಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ಕೊಡ್ತೀನಿ ಸ್ವಾಮಿ.
ಈಗ ಬೃಂದಾವನದ ಮುಂದೆ ಕೂತಿದ್ದೀವಿ, ಅವರ ಮಹಿಮೆ ಬಗ್ಗೆ, ಅವ್ರದ್ದು ಯಾವ ಮಹಿಮೆ ಅಷ್ಟು ಪ್ರಚಲಿತ ಇಲ್ಲ ಅಂತ ಹೇಳ್ಬಿಟ್ಟು ಯಾವ್ದಾರು ತಿಳಿದಿರೋದು ನೀವು ಹೇಳೋದಿದ್ರೆ, ತುಂಬ ಜನಗಳಿಗೆ ತಿಳಿಸ್ಬೇಕಾಗಿದ್ದು ಅಂತ ಇದ್ದಿದ್ರೆ ಯಾವ್ದಾರ ಮಹಿಮೆ ತಿಳಿಸ್ಕೊಡಿ ಸರ್. ನೋಡಿ, ಶ್ರೀಪಾದರ ಕಾಲದಲ್ಲಿ ಸಾಳ ನರಸಿಂಹನಿಗೆ ರಾಜಗುರುಗಳಾದಂಥವರು ಶ್ರೀಪಾದರಾಜರು. ಆತನ ಕಾಲದಲ್ಲಿ ದೇವಸ್ಥಾನದಲ್ಲಿ ತಿರುಪತಿ ದೇವಸ್ಥಾನದ ಆಧಿಪತ್ಯ ಚಂದ್ರಗಿರಿ ರಾಜನಿಗೆ ಸೇರಿತ್ತು. ಅಲ್ಲಿ ಅರ್ಚಕರೆಲ್ಲ ಅದನ್ನು ಅವರ ವ್ಯವಸ್ಥೆಯಲ್ಲಿ ದುರುಪಯೋಗ ಮಾಡಿಕೊಂಡಾಗ ತಾನು ಇದ್ದ ಅರ್ಚಕರನ್ನೆಲ್ಲ ಸಂಹಾರ ಮಾಡಿಬಿಟ್ಟ. ಪೂಜಾ ವಿಚ್ಛೇದನ ಆಯಿತು. ಜೊತೆಗೆ ಆತನಿಗೆ ಬ್ರಹ್ಮಹತ್ಯೆ ದೋಷ ಬಂತು. ಇಷ್ಟು ಜನ ಬ್ರಾಹ್ಮಣರಿಗೆ ತಾನು ಹತ್ಯೆ ಮಾಡಿದಂಥ ದೋಷ ಬಂತು. ಆಗ ತನಗೇನು ಮಾಡಬೇಕು ಅಂತ ತೋರಿಸಿದಾಗ ಗುರುಗಳಲ್ಲಿ ಬಂದು ಶರಣಾಗತಿಯಾದ. ಸ್ವಾಮಿ, ನನಗೆ ಹೀಗಾಗಿದೆ, ತಾವೇ ಇದನ್ನು ಅನುಗ್ರಹ ಮಾಡಿ ಉದ್ಧಾರ ಮಾಡಬೇಕು, ಏನು ಮಾಡ್ತಾರೆ ನಿಮಗೆ ಬಿಟ್ಟದಂತ. ಆಗ ಹೇಳ್ತಾರೆ, ಏನು ಯೋಚನೆ ಮಾಡ, ನೀನು ಬ್ರಹ್ಮಹತ್ಯೆ ನಿವಾರಣೆ ಆಯಿತು, ಏನು ಬಾರಿ ಬಾಯಲ್ಲಿ ಹೇಳಿಬಿಟ್ರೆ ಹೆಂಗೆ ಅಂತ ಹೇಳಿ ಆತನಿಗೆ ಆಶ್ಚರ್ಯ ಆಯಿತು. ಸ್ವಾಮಿಗೆ ಅರ್ಥ ಆಯಿತು ಆತನಿನ ಶಂಕೆ ಏನಿದೆ ಅಂತೇಳಿ. ಆಗ ಒಂದು ವಸ್ತ್ರ ತರಿಸಿ, ಬಿಳಿಯಾದ ವಸ್ತ್ರವನ್ನು ತರಿಸಿ ಅದನ್ನು ಗೇರೆಣ್ಣೆಯಲ್ಲಿ ಅದ್ದುತ್ತಾರೆ. ಅದ್ದು ಬಿಟ್ಟು ಶಂಕೋದಕದಿಂದ ಪ್ರೋಕ್ಷಣೆ ಮಾಡಿ ಆ ಕಪ್ಪು ಬಟ್ಟೆ ಶುಭ್ರವಾಗಿ ಮತ್ತು ಮೊದಲಿನ ಸ್ಥಿತಿಗೆ ಬಂತು. ಹಾಗಾಗಿ ಆತನಿಗೆ ಒಂದು ನಂಬಿಕೆ ಹುಟ್ಟಿತು, ವಿಶ್ವಾಸ ಬಂತು, ಗುರುಗಳಿಗೆ ಇಷ್ಟೊಂದು ಸಾಮರ್ಥ್ಯ ಇದೆ ಅಂಥೇಳಿ. ಅದರಿಂದ ಅವರಿಗೆ ಶಕ್ತಿ ಅಪಾರ, ಆತನಿಗೆ ಕಂಡದ್ದು ಅತ್ಯಲ್ಪ. ಇದರಿಂದ ತಾನು ರತ್ನಾಭಿಷೇಕವನ್ನೇ ಮಾಡಿದೆ ಗುರುಗಳಿಗೆ. ಆದರೆ ಯಾವುದನ್ನು ಬಯಸಿದಂಥ ಗುರುಗಳು ಪೂಜೆಗೆ ನೀವೇ ಬರಬೇಕು, ಪೂಜೆ ವಿಚ್ಛೇದನ ಆಗಿದೆ ಅಂದಾಗ, ಇಲ್ಲ ನಮಗೆ ಅದಕ್ಕೆ ಈ ವಯಸ್ಸಿನಲ್ಲಿ ಮಾಡೋದು ಬಹಳ ಕಷ್ಟ ಇದೆ, ಆದರೆ ನಮ್ಮ ಶಿಷ್ಯರನ್ನ ಕಳಿಸ್ಕೊಡ್ತೀನಿ ಅಂಥೇಳಿ ವ್ಯಾಸರಾಜರನ್ನು 12 ವರ್ಷಗಳ ಕಾಲ ಪೂಜೆ ಮಾಡಲಿಕ್ಕೋಸ್ಕರ ತಿರುಪತಿ ದೇವಸ್ಥಾನಕ್ಕೆ ಅವರು ನಿಯೋಜನೆ ಮಾಡಿ ಕೊಟ್ಟರು. ಇಂತಹ ದೊಡ್ಡ ಒಂದು ಅವಕಾಶ ಸಿಕ್ಕಾದ ಅದನ್ನು ಕೂಡ ಅವರು ತ್ಯಾಗ ಮಾಡಿ ತಮ್ಮ ಶಿಷ್ಯರಿಗೆ ಆ ಕೀರ್ತಿ ಬರಲಿ, ಅವರಿಂದ ಪೂಜೆಗೊಳ್ಳಿ ಭಗವಂತ ಅಂಥೇಳಿ ಇಷ್ಟು ದೊಡ್ಡ ತ್ಯಾಗ ಮಾಡಿದಂಥ ಕೀರ್ತಿ ಅವರಿಗೆ. ಆ ಒಂದು ಏನು ವಸ್ತ್ರವನ್ನು ಶುಭ್ರ ಮಾಡಿದ್ರು, ಇದೆಲ್ಲ ಅವರ ಒಂದು ಮಹಿಮಾ ದ್ಯೋತಕವಾಗಿದೆ. ಇಂಥವು ಬಹಳ. ಮತ್ತು ಕೆಲವರೆಲ್ಲ ಬಂದು ನೀವು ನಿತ್ಯದಲ್ಲಿ 64 ಬಗೆ ಭಕ್ಷ್ಯವನ್ನು ಮಾಡ್ತೀರಾ, ದೇವರಿಗೆ ಸಮರ್ಪಣೆ ಮಾಡೋ ಒಂದು ದೃಷ್ಟಿಯಲ್ಲಿ ನೀವು ತೊಗೊಳ್ತೀರಾ, ತಮಗೆ ಆಸೆ ಹಾಗೆ ಇದು ಮಾಡ್ತಂತೆ ಕುಚೋದ್ಯದಲ್ಲಿ ಮಾಡ್ತಾರೆ. ಆಗ ಒಬ್ಬನ ಮಂದಿ ಕೇಳಿದಾಗ, ಏನು ಯೋಚನೆ ಮಾಡಬೇಡಪ್ಪ ಅಂತ ಹೇಳಿ, ತಾವು ಏನು ಆಹಾರ ಸ್ವೀಕಾರ ಮಾಡಿರ್ತಾರೆ, ಸ್ನಾನನೂ ಮಾಡದೆ ತೊಗೊಂಡಿದ್ದೀರಾ, ನಿಮಗೆ ಯಾವುದ್ರಲ್ಲೂ ದೀಕ್ಷೆ ಇಲ್ಲ ಅಂತ ಹೇಳ್ತಾರೆ. ಆಗ ತಾವು ಊಟ ಮಾಡಿದಷ್ಟು ಪದಾರ್ಥನ ಹೇಗೆ ಊಟ ಮಾಡಿದ್ರು ಹಾಗೆ ತೆಗೆದೆಲ್ಲ ಹೊರಗಿಡ್ತಾರೆ. ಸಾಮಾನ್ಯ ನಾವು ಊಟ ಮಾಡಿದ್ರೆ ಎಲ್ಲ ಸೇರಿಸಿ ಊಟ ಮಾಡಿ ಜೀರ್ಣ ಆಗಿಬಿಟ್ಟಿರುತ್ತೆ, ಜೀರ್ಣ ಆಗುತ್ತೂ ಬಿಡುತ್ತೆ. ನಾವು ತೊಗೊಂಡಾಗ ಎಲ್ಲ ಸೇರಿಸಿ ತೊಗೊಳ್ತೀವಿ. ಆದರೆ ಅವರು ಊಟ ಮಾಡಿದ ನಮಗೆ ಹೆಂಗೆ ಬಡಿಸ್ತೀವಿ ಹಾಗೆ ಎಲ್ಲ ಪ್ರತ್ಯೇಕ 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 ತೆಗೆದಿಟ್ರು. ಇದರ ಅವ್ರ ಮಹಿಮಾ. ಆ ಶಕ್ತಿ ಇದರಿಂದ ಅವರು ಅದನ್ನು ತೊಗೊಳ್ಲಿಕ್ಕೂ ಸಾಧ್ಯ ಆಯಿತು, ಹೊರಗೆ ತೆಗೆದಿಟ್ಟು ಸಾಧ್ಯ ಆಯಿತು. ನಮಗೆ ತೊಗೊಂಡಿದ್ದನ್ನು ಒಳಗೆ ಜೀರ್ಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿಲ್ಲ. ಹೌದು. ಆಗಿದ್ದನ್ನು ಹೊರಗೆ ಬರೆಸ್ಲಿಕ್ಕೂ ಶಕ್ತಿ ಇಲ್ಲ. ಹೌದು. ಇಂಥ ದೃಷ್ಟಿಯಿಂದ ಅವರ ಮಹಿಮಾ, ಆ ಭಗವಂತನ ವಿಶೇಷ ಅನುಗ್ರಹ ಅವರಲ್ಲಿ ಇದೆ ಅನ್ನೋದು ಇದೆಲ್ಲ ದ್ಯೋತಕಗಳಿದೆ. ನಾವು ಎಲ್ಲರೂ ಕೇಳೋ ಹಾಗೆ ದಿನ 64 ಥರ ಭಕ್ಷ್ಯಗಳು ಮಾಡಿಸ್ಕೊಂಡು ದೇವರಿಗೆ ನೈವೇದ್ಯ ಮಾಡ್ತಿದ್ರು. ಮತ್ತು ಕವಚ ಹಾಕೊಂಡು, ರತ್ನದ ಕವಚ ಹಾಕೊಂಡು ಇದು ಭಿಕ್ಷೆ ತಗೋತಿದ್ರು ಅಂತೆಲ್ಲ ಇದೆಯಲ್ಲ ಸ್ವಾಮಿ, ಧ್ರುವಾಂಶ ಸಂಭೂತರು ಅಂತ ಹೇಳ್ಬಿಟ್ಟು, ಅದು ಏನು ಕತೆ ಅಂತ ತಿಳಿಸ್ಕೊಡ್ತೀರಾ ಸರ್? ಅದು ಎಲ್ಲರೂ ತಿಳಿಸುವಂತೆ ಸುಖ ಪ್ರಾರಬ್ಧ ಅಂತ. ಕೇವಲ ಸುಖ ಪ್ರಾರಬ್ಧ ಅನ್ನೋದು ಭೋಗ ಪಡೋದಕ್ಕಲ್ಲ. ಈಗ 64 ವಿಧದಲ್ಲಿ ಭಗವಂತನಿಗೆ ತೃಪ್ತಿಪಡಿಸುವುದು ನಮ್ಮ ದೃಷ್ಟಿಯಿಂದ ಅಷ್ಟೇ. ಇದು ಕೇವಲ ಆಹಾರ ಅಂತಾಗಲಿ ಅಥವಾ ಶಾಖ ಅನ್ನೋದು ಎಲ್ಲ ಭಾಗದಲ್ಲಿ ಕೂಡ ಅದು ಆಹಾರ ಅಂತಲೇ ಇಲ್ಲ. ಈಗ ಮೃಷ್ಟಾನ್ನ ಅಂದರೆ ನಮಗೆ ನೋಡುವಾಗ ಏನಿಸುತ್ತೆ, ಒಳ್ಳೆ ಊಟ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಅದು ಮೃಷ್ಟಾನ್ನ ಅಂದರೆ ಭಗವಂತನಿಗೆ ಸಮೀಪವಾದಂಥದ್ದು, ಭಗವಂತನಿಗೆ ಪ್ರೀತಿಕರವಾದದ್ದು ಅಂತ ಮುಖ್ಯ. ಅಂಥ ಅನ್ನ ಅಂತಂದರೆ, ಅನ್ನ ಅಂದರೆ ಭಗವಂತ ಅಂತ. ಭಗವಂತನಿಗೆ ಪ್ರೀತಿಯಾಗುವಂಥ ಅನ್ನ ಯಾವುದು? ಅದು ಜ್ಞಾನಭ. ಅಂಥ ಜ್ಞಾನಕ್ಕೆ ಅವರು ಮಹತ್ವ ಕೊಟ್ಟಂಥವ್ರು, ಅಂಥ ಜ್ಞಾನಿಗಳಾದಂಥವರು ನಿತ್ಯದಲ್ಲಿ ಎಲ್ಲ ರೂಪದಲ್ಲಿ ಚಿಂತನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ತಾವು ಒಂದೇ ಪದಾರ್ಥ ಸಮರ್ಪಣೆ ಮಾಡಿದ್ರು ಅದು 64 ರೂಪದಲ್ಲಿ ಭಗವಂತ ಸ್ವೀಕಾರ ಮಾಡ್ತಿದ್ದ. ಈ ದೃಷ್ಟಿಯಲ್ಲಿ 64 ವಿಧ ಅಂತ ಹೇಳ್ತಿದ್ರೆ ಹೊರತು 64 ಶಾಖೆಗಳು ಅನ್ನೋದು ಲೌಕಿಕವಾದಂಥ ಮಾತು ಅಷ್ಟೇ ಹೊರತು, ತಾವು ಏನು ಪದಾರ್ಥವನ್ನು ದಿನ ಧಾರಣೆ ಮಾಡ್ತಿದ್ರು, ಕಿರೀಟ ಆಗ್ಬೋದು, ಕುಂಡಲ ಆಗ್ಬೋದು, ರತ್ನ ಕಿರೀಟ, ಕುಂಡಲ ಇಂಥದ್ದಲ್ಲ. ಇದು ಅವರ ಅನುಸಂಧಾನ ಏನಿತ್ತು, ಈ ದೇಹ ಏನಿದೆ ಇದು ಭಗವಂತನ ರಥ, ಏಷವೈ ದೇವರಥ ಅಂತ. ಅದನ್ನು ನಾವು ಹೇಗಂದ್ರೆ ಹೇಗೆ ಇಟ್ಕೊಳ್ಬಾರ್ದು. ದೇವರ ಪೂಜೆ ಮಾಡುವಾಗ ನಾವು ಎಷ್ಟು ಶುದ್ಧವಾಗಿರ್ತೀವಿ, ಹಾಗೆ ನಮ್ಮ ದೇಹವನ್ನು ಅಷ್ಟೇ ಶುದ್ಧವಾಗಿ ಮಾಡಬೇಕು. ಭಗವಂತ ನಮ್ಮ ದೇಹದಲ್ಲಿ ಇದ್ದಾನೆ, ಅವನು ನಿಂತು ಇದೆಲ್ಲ ಕೆಲಸ ಮಾಡಿಸ್ತಿದ್ದಾನೆ, ಅವನು ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಲ್ಪನೆ, ಅದನ್ನು ಎಲ್ಲೊಬ್ಬರು ಪ್ರತಿಯೊಬ್ಬರಿಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೆ ಹೊರತು ನಾವು ಹೇಗಂದ್ರೆ ನಂಗೆ ಹರಕು ಬಟ್ಟೆ ಹಾಕ್ಕೊಂಡಾಗಲಿ ಅಥವಾ ಯಾವ ಥರ ಇದು ಕೊಳಕಾಗಿದ್ದು ಪೂಜೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. ತಾನೇ ಎಷ್ಟು ಶುದ್ಧವಾಗಿರಬೇಕು ನಾವು ಆಸೆ ಪಡ್ತೀವಿ, ಹಾಗೆ ಭಗವಂತನಿಗೆ ಸೇವೆ ಮಾಡುವಾಗ ಕೂಡ ನಾವು ಅಷ್ಟೇ ಶುದ್ಧವಾಗಿ ಮಾಡಿದಾಗ ಅದಕ್ಕೆ ತಲುಪುತ್ತೆ, ಅದರ ಫಲ ನಮಗೂ ಸಿಗ್ತದೆ. ಹೀಗಾಗಿ ಈ ದೃಷ್ಟಿಯಿಂದ
ಎಲ್ಲರೂ ಈ ಒಂದು ಅನುಸರಣೆ ಮಾಡಬೇಕು. ಹಾಗೆ ಎಲ್ಲ ಕಿರೀಟ ಹಾಕೋಬೇಕು, ಕುಂಡಲ ಹಾಕೋಬೇಕು ಅಂತಲ್ಲ, ಆ ಮನೋಭಾವನೆಯಿಂದ ಭಗವಂತನೇ ನಾವು ಪೂಜೆ ಮಾಡ್ತೀವಿ. ಅವನಿಗೆ ಇದೆಲ್ಲ ಗುಣಗಳಿದೆ, ಆ ಗುಣಚಿಂತನೆ ಮಾಡೋದನ್ನು ತೋರಿಸಿಕೊಟ್ಟಿದ್ದಾರೆ. ಸ್ವಾಮಿ, ನಾವು ಈ ಆರಾಧನೆಗೆ ಅಂತ ಬಂದಾಗ ನಾವು ಶ್ರೀಪಾದರಾಜರ ಸೇವೆ ಹೇಗೆ ಮಾಡಬೇಕು, ಪ್ರದಕ್ಷಿಣೆ ನಮಸ್ಕಾರಗಳು ಹಾಕ್ತಾರೆ, ಮತ್ತು ಗುರುಗಳ ಮುಂದೆ ಪಾರಾಯಣ ಎಲ್ಲ ಮಾಡ್ತಾರೆ, ಅದನ್ನು ಹೇಗೆ ಮಾಡಬೇಕು, ಯಾವ ಥರ ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ತಿಳಿಸ್ಕೊಡ್ತೀರಾ ಸರ್? ನೋಡಿ, ನಾವು ನಿತ್ಯದಲ್ಲಿ ಗುರುಗಳ ದರ್ಶನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದು ಒಂದು ಕ್ರಮ. ನಿತ್ಯದಲ್ಲಿ ಬರೋದು, ದರ್ಶನ ಮಾಡೋದು, ಪ್ರಸಾದ ತೊಗೊಳ್ಳೋದು, ಅದರಲ್ಲೂ ಮಹತ್ವ ಇದೆ. ಆದರೆ ವಿಶೇಷವಾಗಿ ಆರಾಧನಾ ಸಂದರ್ಭದಲ್ಲಿ ಮಾಡುವಾಗ ಅವರು ಬಹಿರ್ಮುಖರಾಗಿರ್ತಾರೆ. ಬಂದಂಥ ಎಲ್ಲ ಭಕ್ತರಿಗೆ ಕೂತಲ್ಲಿ ತಾವು ದರ್ಶನ ಕೊಟ್ಟು ಅವ್ರಿಗೆ ಅನುಗ್ರಹ ಮಾಡುವಂಥ ಬಹಿರ್ಮುಖವಾದಂಥ ಸ್ಥಿತಿಯಲ್ಲಿ ಇರ್ತಾರೆ. ಹೀಗಾಗಿ ಆರಾಧನೆಯಲ್ಲಿ ವಿಶೇಷವಾದ ಸನ್ನಿಧಾನ ಇರ್ತದೆ. ಹೀಗಾಗಿ ನಾವು ಬಂದು ಆ ಕಾಲದಲ್ಲಿ ಪ್ರದಕ್ಷಿಣೆ ಆಗಲಿ, ನಮಸ್ಕಾರ ಆಗಲಿ, ಒಂದು ಜ್ಞಾನ ಸಂಪತ್ತನ್ನು ಅವರಿಗೆ ಸಮರ್ಪಣೆ ಮಾಡೋದು, ನಾವೆಲ್ಲ ಏನು ಮಾಡೋದು ಕೂಡ ಗುರುಗಳ ಮುಖಾಂತರ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗ್ತದೆ. ಹಾಗಾಗಿ ಬಹಿರ್ಮುಖರಾದಂಥ ಗುರುಗಳಿಗೆ ನಾವು ಸಮರ್ಪಣೆ ಮಾಡಿದಾಗ ಬಹಳ ಬೇಗ ಅದು ಭಗವಂತನಿಗೆ ತಲುಪ್ತದೆ. ಈಗ ರಾಯರು ತಿಳಿಸ್ತಾರೆ, ನಾವೇನು ಮಾಡಿದ್ರು ಕೂಡ ಅದು ಭಾರತೀಯ ಋಣಮುಖಪಣ ಅಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡೋದು. ಗುರುಗಳ ಮಧ್ಯೆ ಇಲ್ಲ ಅಂದರೆ ಅದು ಮಾಡಿ ವ್ಯರ್ಥ ಆಗ್ತದೆ. ಹಾಗಾಗಿ ನಾವು ನಮ್ಮ ನೇಮ ಮತ್ತು ಗುರುಗಳ ಮುಖಾಂತರನೇ ಅದನ್ನು ಸೇರಿಸ್ಬೇಕು. ನಮಗೆ ಈಗ ಈ ಕಲಿಯುಗದಲ್ಲಿ ಇಂಥ ಗುರುಗಳೆಲ್ಲ ಸಿಕ್ಕಿರುವಾಗ ನಾವು ಅದನ್ನು ಸದುಪಯೋಗ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಂದಾಗ ಒಂದು ಚೌಕಟ್ಟಲ್ಲಿ ಒಂದು ಮಾಡಿದ್ರೆ ಅದು ಹೆಚ್ಚಿನ ಫಲ ಕೊಡ್ತದೆ. ಆ ಥರ ಮಾಡೋದನ್ನು ಶ್ರೇಯಸ್ಸು. ಈಗಿನ ಸಮಾಜದಲ್ಲಿ ನಾವು ನೋಡ್ತಾ ಇರೋಂಗೆ ನಮ್ಮ ಸನಾತನ ಧರ್ಮ ಕುಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಆದ್ರೂ ಮೇಲೆ ಇನ್ನೂ ಬರ್ತಾ ಇದೆ ಅಂತ ಹೇಳೋಕ್ಕೆ ಇಂಥ ಯತಿಗಳಿರೋದೇ ಸಾಕ್ಷಿ. ಸ್ವಾಮಿ, ಈಗ ಸನಾತನ ಧರ್ಮದ ಬಗ್ಗೆ ಮತ್ತು ಹಿಂದೂಗಳದ ಉಳಿಯೋದ್ರ ಬಗ್ಗೆ ಮತ್ತು ಈಗಿನ ಕಾಲದ ಯುವ ಪೀಳಿಗೆಯವರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಒಂದು ಶೋಚನೀಯದ ಪರಿಸ್ಥಿತಿ ನಮಗೆ ಸೃಷ್ಟಿಯಾಗಿದೆ. ನಾವೆಲ್ಲ ಹಿಂದೂಗಳೇ ಅಂತ ಅನಿಸ್ಕೊಂಡ್ರು ಕೂಡ, ಅಥವಾ ಹಿಂದೂಗಳಾಗಿ ನಾವು ಉಳಿದ್ರೂ ಕೂಡ ನಾವು ಅದನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ನಮ್ಮ ವಾತಾವರಣ ನಾವು ಕಲುಷಿತ ಮಾಡ್ಕೊಂಡಿದ್ದೀವಿ. ನಮ್ಮ ಸುತ್ತ ಇರುವಂಥ ವಾತಾವರಣ, ಒತ್ತಡದ ವಾತಾವರಣ, ನಾವೆಲ್ಲ ಗುರುಕುಲ ಪದ್ಧತಿಯನ್ನು ಬಿಟ್ಟು ನಾವು ಇವತ್ತಿನ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿದ್ದೀವಿ. ಹಾಗಾಗಿ ನಿತ್ಯದಲ್ಲಿ ನಮಗೆ ಯಾವ ಸಂಸ್ಕಾರ ಬರಬೇಕಿತ್ತು, ಯಾವ ರೀತಿಯಲ್ಲಿ ನಾವು ಬೆಳಿಬೇಕಿತ್ತು, ಅದರ ಒಂದು ನ್ಯೂನತೆ ನಮಗೆ ಇವತ್ತು ಅರಿವಾಗ್ತಿದೆ. ಯಾಕೆಂದರೆ 2 ಜನ್ರೇಷನ್ ಗ್ಯಾಪ್ ಆಯಿತು. ನಮ್ಮ ಒಂದು ಪದ್ಧತಿ ಏನಿತ್ತು, ಪಾಠಶಾಲೆ ಗುರುಕುಲ ಪದ್ಧತಿ, ಅದು ಸುಮಾರು 70-80 ವರ್ಷದ ಕೆಳಗೆ ಒಂದು ಇಂಗ್ಲೀಷರ ಧಾಳಿಯಿಂದ ನಮಗೆ ಅದು ಹಂತ ಹಂತವಾಗಿ ಹೊಡೆತ ಬಂದಿದೆ. ಆ ಹೊಡೆತವನ್ನು ನಾವು ಪ್ರೋತ್ಸಾಹ ಮಾಡ್ಕೊಂಬಂದು ಹೊರತು ಅದು ತಡೆಯುವ ಶಕ್ತಿ ನಾವು ಕಳ್ಕೊಳ್ತಾ ಬರ್ತಾಯಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಸಂಸ್ಕೃತಿ ಇಲ್ಲ, ಸಂಸ್ಕಾರ ಇಲ್ಲ. ಈ ಸಂಸ್ಕೃತಿ ಸಂಸ್ಕಾರ ಬರಬೇಕಾದ್ರೆ ನಮ್ಮ ಸಂಸ್ಕೃತ ಬೇಕು. ಆ ಸಂಸ್ಕೃತದ ಮಹತ್ವ ನಮಗೆ ಯಾವಾಗ ಗೊತ್ತಿಲ್ಲ. ಎಲ್ಲ ಭಾಷೆಗೂ ಸಂಸ್ಕೃತ ಮೂಲ. ಆ ಸಂಸ್ಕೃತಿಯನ್ನು ನಾವು ಮರೆತು, ಸಂಸ್ಕಾರವನ್ನು ಮರೆತು, ಆದ್ದರಿಂದ ನಮಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಅದು ಮತ್ತೆ ಬೀಜ ಅಂಕುರ ಆಗಬೇಕಾಗಿದೆ. ಪ್ರತಿಯೊಬ್ಬರು ಆ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸುವಂತಹ ಇದಕ್ಕೆ ಹೆಣ್ಮಕ್ಳಾಗಲಿ, ಮನೆಯಲ್ಲಿರುವಂಥ ಪೋಷಕರು ಈ ಮಕ್ಕಳಿಗೆ ಇವತ್ತು ನಾವು ಅದರ ಬಗ್ಗೆ ಆದ್ಯತೆ ಒತ್ತು ಕೊಟ್ಟಾಗ, ಇವತ್ತು ನೋಡಿ, ನಾವು ಒಂದು ಊರಿಗೆ ಹೋದಾಗ ಆ ಮಗು ಬೆಳಗ್ಗೆದ್ದು ನಾಮ ಅಂಗಾರಾಕ್ಷತೆ ಚಲೋ ಬಂದಿತ್ತು. ಕೇಳಿದೆ, ಯಾವ ಶಾಲೆಗೆ ಹೋಗ್ತಿದ್ವಿ? ಇಲ್ಲಿ ಒಂದು ಕಾನ್ವೆಂಟ್ ಸ್ಕೂಲಿಗೆ ಹೋಗ್ತಾಯಿದ್ದೆ. ಮತ್ತು ಅಲ್ಲಿ ಹೋಗುವಾಗ ನಾನು ಎಲ್ಲ ಅಳಿಸ್ಕೊಂಡು ಹೋಗಬೇಕು. ಯಾಕೆ? ಇಲ್ಲ, ಅಲ್ಲಿ ಅಲೋ ಮಾಡೋದಿಲ್ಲ, ನಾವು ಬಿಡೋದಿಲ್ಲ, ಹೆಣ್ಮಕ್ಳು ಬಳೆ ಹಾಕ್ಕೊಳ್ಳೋ ಹಾಗಿಲ್ಲ, ಹೂವು ಮುಡಿಸ್ಕೊಳ್ಳೋ ಹಾಗಿಲ್ಲ, ಹೀಗೆಲ್ಲ ಇದೆ, ನಾವು ಹಾಕ್ಕೊಳ್ಳೋ ಹೋಗಿಲ್ಲ. ಅವ್ರ ತಂದೆ ತಾಯಿ ಎಲ್ಲ ನಿಂತಿದ್ರು. ನಾವು ಕೇಳಿದ್ವಿ, ಯಾಕೆ ಇಂಥ ಶಾಲೆ ನೀವು ಕಳಿಸ್ತಾ ಇದ್ದೀರಾ? ಅಲ್ಲಿ ಲಕ್ಷಾಂತರ ರೂಪಾಯಿ ಅಲ್ಲಿ ನೀವು ಕೊಟ್ಟು ನಿಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿನ ಹಾಳು ಮಾಡಿಸಿ ಬೇರೆ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಕೊಡ್ತಿದ್ದೀರಾ. ಆ ಮಗು ಮನೆಯಲ್ಲಿ ಇಷ್ಟೆಲ್ಲ ಸಂಸ್ಕಾರ ಇತ್ತಾಗಿ ಇರುವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉಪನಯನ ಮಾಡಿ ಎಲ್ಲ ಮಾಡಿ ಅವನೇ ನಮ್ಮ ಸಂಸ್ಕಾರವನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಯಾಕೆ ಕೊಡ್ತಿದ್ರಿ? ನಮ್ಮ ಶಾಲೆಗಳು ಬೇಕಾದಷ್ಟಿದೆ. ಅಂಥ ಸಂಸ್ಕೃತಿಗೆ ನೀವು ಕೊಡಿ, ಅದಕ್ಕೆ ಪ್ರೋತ್ಸಾಹ ಕೊಡಿ, ಇಂಥದ್ದು ಮಾಡೋದು ಬೇಡ ಅಂತ. ಹೀಗೆ ಎಷ್ಟು ಜನ ಮಾಡಲಿಕ್ಕೆ ಆಗ್ತದೆ? ಪ್ರತಿಯೊಂದು ಊರುಗಳಲ್ಲಿ ಈ ಥರ ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಮನೇಲಿ ಹೆಣ್ಮಕ್ಳು ಎಚ್ಚೆತ್ತುಕೊಳ್ಬೇಕು ಮುಖ್ಯವಾಗಿ. ಮತ್ತು ಆ ಒಂದು ಪುನರುಜ್ಜೀವನ ಬರಬೇಕು. ಶಾಲೆ ಕಾಲೇಜುಗಳಲ್ಲಿ ನಾವು ಸಾಮೂಹಿಕವಾಗಿ ಓದುವಂಥದ್ದು ಪದ್ಧತಿ ಏನಾಗಿದೆ, ಅದು ಒಂದು ಕಾಲದಲ್ಲಿ ಇತ್ತು. ಈಗೇನಾಗಿದೆ, ಎಲ್ಲ ವ್ಯತ್ಯಾಸಗಳಾಗ್ತಾಯಿದೆ. ಹಾಗಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಮನೆಯಿಂದನೇ ಅದು ಪ್ರಾರಂಭ ಆಗಬೇಕು. ಮಕ್ಕಳಿಗೆ ಅದನ್ನು ಶಿಕ್ಷಣ ಕೊಡಬೇಕಾಗಿದೆ. ಆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಅದಕ್ಕೆ ಮಠಗಳು ಮತ್ತು ಮನೆಗಳಲ್ಲಿರುವಂತಹ ಪೋಷಕರು ಇದಕ್ಕೆ ಸಾಕಷ್ಟು ಸಹಕಾರ ಕೊಡಬೇಕು. ಕೊಟ್ಟಾಗ ಕೇವಲ ಮಠಗಳು ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ 1-2 ಮಕ್ಕಳಿದ್ದಾರೆ ನಮ್ಮ ಹಿಂದೂಗಳಿಗೆ. ಹೌದು. ಆ ಮಕ್ಕಳನ್ನ ಅವರು ನಮ್ಮ ಶಿಕ್ಷಣಕ್ಕೆ ಕೊಟ್ಬಿಟ್ರೆ ಮುಂದೆ ಅವ್ರ ಭವಿಷ್ಯ ಏನು, ಅವ್ರ ಜೀವನ ಹೇಗೆ ಅಂತ
ಇವತ್ತು ಇಷ್ಟು ಜನ ವಿದ್ಯಾವಂತರಿದ್ದಾರೆ, ಎಲ್ಲ ನಮ್ಮ ಧರ್ಮವನ್ನು ಅನುಸರಿಸ್ತಿದ್ದಾರೆ, ಅವರೆಲ್ಲ ಜೀವನ ಮಾಡ್ತಿದ್ದಾರೆ, ಹಿಂದೂ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ಮಾಡ್ತಿದ್ದಾರೆ, ಮುಂದೂ ಮಾಡ್ತಾರೆ. ಆ ವಿಶ್ವಾಸವನ್ನು ನಾವು ಗಳಿಸ್ಬೇಕು. ಆ ಮಕ್ಕಳಲ್ಲಿ ಆ ವಿಶ್ವಾಸ ತುಂಬಿದಾಗ ಮಾತ್ರ ಇದಕ್ಕೆ ಹೆಚ್ಚಿನ ಒಂದು ಮಹತ್ವ ಸಿಗ್ತದೆ, ಮುಂದೆ ಇದು ಬೆಳ್ಕೋತ ಹೋಗ್ತದೆ. ಇಲ್ಲಾಂದರೆ ಇದು ನಶಿಸಿ ಹೋಗುವಂಥ ಸಂಪ್ರದಾಯ ಬಂದಿದೆ. ಇವತ್ತು ನೋಡಿ ಎಷ್ಟು ಕಡೆ ವಿಚ್ಛೇದನಗಳು, ಜೀವನದಲ್ಲಿ ಯಾರೂ ಮುಂದುವರಿಯುವಂಥ ಪರಿಸ್ಥಿತಿ ಇಲ್ಲ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಗಂಡ ಹೆಂಡತಿ ಒಂದು ಕಡೆ, ಮಕ್ಕಳೊಂದು ಕಡೆ, ತಂದೆ ಕಡೆ ಹೋಗ್ಬೇಕಾ, ತಾಯಿ ಕಡೆ ಹೋಗ್ಬೇಕಾ, ಇವೆಲ್ಲ ಕೋರ್ಟ್ ಡಿಸೈಡ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಒತ್ತಡ, ಬೇರೆ ಬೇರೆ ರೀತಿಯಾದಂಥ ವಾತಾವರಣ. ಯಾಕೆಂದರೆ ನಾವು ಅತೃಪ್ತರಾಗಿದ್ದೀವಿ, ನಮಗೆ ತೃಪ್ತಿ ಅನ್ನೋದಿಲ್ಲ, ನಮ್ಮ ವಾಂಟ್ಸ್ ಬಹಳ ಆಗಿದೆ. ಹೌದು, ಯಾವುದು ಅವಶ್ಯಕತೆ ಇದೆ ಅದ್ರ ಬಿಟ್ಟು ಬೇರೆದಕ್ಕೆಲ್ಲ ಅವಶ್ಯಕತೆ ಬಗ್ಗೆ ನಾವು ಗಮನ ಕೊಟ್ಟಾಗ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಆ ಒಂದು ಆತ್ಮಗೌರವ, ಆತ್ಮವಿಶ್ವಾಸ ಬೆಳೆಸ್ಕೊಂಡಾಗ ಇದೆಲ್ಲ ಗಮನ ಆಗ್ತದೆ, ಸಮಾಜ ಉದ್ಧಾರ ಆಗ್ತದೆ. ಸಮಾಜಮುಖಿಯಾದಂಥ ಕೆಲಸ ಎಲ್ಲರೂ ನಿಂತು ಈ ಕೆಲಸದಲ್ಲಿ ಭಾಗಿಗಳಾಗಬೇಕು. ಪ್ರತಿಯೊಬ್ಬರು ಸಹಕಾರ, ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ನಮ್ಮ ಸಂಸ್ಕೃತಿ ಹೆಚ್ಚಿನಾಗಿ ಬೆಳೀತದೆ. ಹಿಂದೆ ಎಷ್ಟೋ ಎಲ್ಲ ನಡೆದಾಗೂ ನಶಿಸಿ ಹೋಗಿತ್ತು, ಆದರೆ ನಮ್ಮ ಸಂಸ್ಕೃತಿ ಹಾಳಾಗಿಲ್ಲ, ನಮ್ಮ ಧರ್ಮ ಹಾಳಾಗಿಲ್ಲ. ಧರ್ಮ ಯಾವತ್ತೂ ಇದ್ದೇ ಇರ್ತದೆ, ಭಗವಂತ ರಕ್ಷಣೆ ಮಾಡ್ತಾನೇ ಇದ್ದಾನೆ. ಅದಕ್ಕೆ ನೀವೆಲ್ಲ ವಿಶ್ವಾಸ ಇಟ್ಟು ಈ ಧರ್ಮದಲ್ಲಿ ಪ್ರೋತ್ಸಾಹ ಮಾಡಬೇಕು, ಧರ್ಮದ ಮುಖಾಂತರ ನಡಿಬೇಕು. ಧರ್ಮೋ ರಕ್ಷತೆ ರಕ್ಷಿತ. ಈ AI ಕಾಲದಲ್ಲಿ ನಮ್ಮಂಥ ಯುವ ಪೀಳಿಗೆಗಳಿಗೆ ಅಂದರೆ ನನ್ನಂಥ ಹುಡುಗರು, ನಮ್ಮ ಹುಡುಗರೆಲ್ಲ ಏನು ಮಾಡಬೇಕು, ದಿನನಿತ್ಯ ಕರ್ಮಗಳು ಹೇಗಿರಬೇಕು, ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ತನ್ನ ಮನೆಯಲ್ಲಿ ಏನೇನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ನೀವು ಗುರುಗಳಾಗಿ ಹೇಳ್ತೀರಾ ಸ್ವಾಮಿ? ನೋಡಿ, ಪ್ರಾಥಮಿಕವಾಗಿ ನಾವು ಇಷ್ಟೊತ್ತು ತಿಳಿಸಂಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯೇ ಬಹಳ ಮುಖ್ಯ. ಯಾವುದೇ ಒಂದು ಕಾರ್ಯಕ್ಕಾಗಲಿ ನೀವು ಅಂತ ಹೇಳಿದ್ರಿ, ಅಂತ ಹೇಳಿದ ಕ್ಷಣ ನಾವೇನು ದೊಡ್ಡದೇನು ಕಲಿತಿಲ್ಲ. ಹೌದು, ಅಥವಾ ನಮಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಹೌದು, ನಮ್ಮ ಹಿರಿಯರೆಲ್ಲ 10 ಡಿಜಿಟು 8 ಡಿಜಿಟ್ನಲ್ಲಿ ಕೈಯಲ್ಲಿ ಬೆಟ್ಟಿನಲ್ಲಿ ಲೆಕ್ಕ ಮಾಡಿ ತಿಳಿಸ್ತಿದ್ರು. ಇವತ್ತು ನಾವು ಒಂದು ತಕ್ಷಣ ಪ್ರಶ್ನೆ ಕೇಳಿದ್ರೆ ತಕ್ಷಣ ಕಂಪ್ಯೂಟರ್ ಮೇಲೆ ಹೋಗ್ತೀವಿ, ಇಲ್ಲ ಮೊಬೈಲ್ ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ನಾವು ಆ ತಲೆಯನ್ನು ಉಪಯೋಗಿಸೋಷ್ಟು ಮನಸ್ಸು ಕೂಡ ನಾವು ಇಟ್ಕೊಂಡಿಲ್ಲ, ಆ ಮನೋಭಾವನೆ ಕಳ್ಕೊಂಡಿದ್ದೀವಿ, ನಮ್ಮಲ್ಲಿ ಆತ್ಮಸ್ಥೈರ್ಯ ಹೋಗಿದೆ. ಸೊ ಅವಾಗ ಏನಾಗ್ತದೆ, ನಾವೆಲ್ಲ ಇನ್ನೊಬ್ಬರ ಮೇಲೆ ಪರಾವಲಂಬಿಗಳಾಗಿದ್ದೀವಿ. ಸ್ವಾವಲಂಬಿಗಳಾಗುವಂಥ ಪ್ರಯತ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೇವಲ 16 ವರ್ಷದ ಹಿಂದೆ ಎಷ್ಟು ಬುದ್ಧಿಶಕ್ತಿ ಇದ್ದವರಿಗೆ ಇವತ್ತು ನಾವೆಲ್ಲ ಇನ್ನೊಂದು ಯಾಂತ್ರಿಕವಾಗಿ ಜೀವನ ಮಾಡುವಂಥದ್ದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಇದೆ. ಇವತ್ತು ನಿಮಗೆ ಕೇಳಿದ್ದೆಲ್ಲ ಕೊಡ್ತದೆ ಅಂತ ಹೇಳ್ತಾರೆ. ಹೌದು, ಆದರೆ ನಮಗೆ ಆ ಒಂದು ಶಾಂತಿ ಸುಖ ಕೊಡಲಿಕ್ಕೆ ಅದಿಲ್ಲ. ಹೌದು ಸ್ವಾಮಿ. ನಮ್ಮ ಆಚರಣೆ ನಾವು ಅದನ್ನು ಅವಲಂಬಿಸಿದ್ರಿಂದ ಆಗಿದೆ ಹೊರತು ಅದ್ರ ಮೇಲೆ ನಾವು ಅವಲಂಬಿತರಾಗಬಾರ್ದು. ಹೌದು ಸ್ವಾಮಿ. ನಮಗೇನು ಬೇಕೋ ಅದು ಕೊಡೋದಲ್ಲ. ಹೌದು, ಹೌದು ಸ್ವಾಮಿ. ನಮಗೇನು ಬೇಕೋ ನಾವೇ ಮಾಡ್ಕೊಳ್ಬೇಕು. ಹೀಗಾಗಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥ ಪದ್ಧತಿ ಆಗಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವಂಥ ಪ್ರಯತ್ನ ಖಂಡಿತ ಮಾಡಿದಾಗ ಆ ಒಂದು ಮನೋಧಾರಣೆ ಬರ್ತದೆ. ಅದಕ್ಕೆ ಬೇಕಾದಷ್ಟು ನಮ್ಮ ಸಂಸ್ಕೃತಿ, ಧರ್ಮ, ನಮ್ಮ ಶಾಸ್ತ್ರಗಳೆಲ್ಲ ಹೇಳಿದೆ. ಇದನ್ನೆಲ್ಲ ನಾವು ಅರಿತು ಜ್ಞಾನವಂತರಾದರೆ ಎಲ್ಲ ಸಮಾಜ ಉದ್ಧಾರ ಆಗ್ತದೆ, ಯುವ ಪೀಳಿಗೆಯನ್ನು ಕೂಡ ಸಶಕ್ತರಾಗ್ತದೆ. ಈಗಿನ ಸೋಷಲ್ ಮೀಡಿಯಾ ಕಾಲದಲ್ಲಿ ನಾವು ದಿನನಿತ್ಯ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನಾರು ಪೋಸ್ಟ್ ಮಾಡ್ಕೊಂಡ್ಬಿಟ್ಟು ನನ್ನ ಧರ್ಮನ ನಾನು ಪಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ಕೊಡ್ತೀನಿ. ಸ್ವಾಮಿ, ಇಷ್ಟೊತ್ತವರೆಗೂ ನಮ್ಮ ಜೊತೆಗೆ ನೀವು ಅನುಗ್ರಹ ಮಾಡಿದ್ದು ತುಂಬ ಧನ್ಯವಾದಗಳು ಸ್ವಾಮಿ. ನಮ್ಮ ಟೀಮ್ ಕಡೆಯಿಂದ ನಾನು ನಿಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಕೊನೆಗೆ ನಮಗೊಂದು ಅನುಗ್ರಹ ಸಂದೇಶ ನೀಡೋದಾದರೆ ಸ್ವಾಮಿ. ತಮ್ಮ ಯೋಜನೆ ಬಹಳ ಚೆನ್ನಾಗಿದೆ. ಇದು ಎಲ್ಲ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರು ಮನಸ್ಸಿಗೆ ಮುಟ್ಟಬೇಕಾಗಿದೆ. ಪ್ರತಿಯೊಬ್ಬರು ನಮ್ಮ ಧರ್ಮದಲ್ಲಿ ದೀಕ್ಷೆಯನ್ನು ಪಡೆಯುವಂಥದ್ದಾಗಲಿ ಮತ್ತು ನಮ್ಮ ಸಮಾಜದ ಬೆಳವಣಿಗೆಗೆ ಅವಕಾಶ ಮಾಡಿ ಮತ್ತು ನಮ್ಮ ದೇಶ ಉದ್ಧಾರ ಆಗಬೇಕು. ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ನಮ್ಮ ಮನೆಗಳಿಂದ ನಾವು ಅದಕ್ಕೆ ಗಟ್ಟಿಯಾದಂಥ ತಳಹದಿಯನ್ನು ಬೆಳೆಸಬೇಕಾಗಿದೆ. ನಮಗೆ ಫೌಂಡೇಶನ್ ಕಾಣದೇ ಇದ್ದರೂ ಮನೆ ಕಾಣ್ತದೆ. ಆ ಫೌಂಡೇಶನ್ ಗಟ್ಟಿಯಾಗಬೇಕಾಗಿದೆ. ಅಂಥ ಫೌಂಡೇಶನ್ನ ನಾವು ರಚನೆ ಮಾಡಬೇಕು. ಮುಂದೆ ಎಂತಾದರೂ ಕಟ್ಟಡ ಕಟ್ಟಿ ಫೌಂಡೇಶನ್ ಗಟ್ಟಿ ಎಷ್ಟಿರುತ್ತದೆ, ನಾವು 10 ಅಂತಸ್ತು ಕಟ್ಟುವಂಥ ಮನೆಗೆ ಬೇಕಾದಂಥ ಫೌಂಡೇಶನ್ ನಾವು ಬೆಳೆಸಬೇಕು. ಹಾಗಾದರೆ ನೀವು ಮುಂದೆ 10 ಅಂತಸ್ತು ನೀವು ಶಕ್ತಿ ಇದ್ದಾಗ ಕಟ್ಬೋದು. 1 ಅಂತಸ್ತು ಕಟ್ಟಿದ್ರು ಸಾಕು, ಆದರೆ 10 ಅಂತಸ್ತಿಗೆ ನೀವು ತಳಪಾಯ ಇರಬೇಕು. ಇಂಥ ದೃಷ್ಟಿಯಲ್ಲಿ ಇದಕ್ಕೆಲ್ಲ ನೀವು ಈಗಿಂದನೇ ಪ್ರಯತ್ನ ಮಾಡಿದಾಗ ನಮ್ಮ ದೇಶ, ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮ ಪರಿಸರ ಎಲ್ಲ ಬೆಳೀಲಿಕ್ಕೆ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಸಮಾಜಕ್ಕೆ ಇವತ್ತು ಅತ್ಯವಶ್ಯಕ ಇದೆ. ಮಾಧ್ಯಮದ ಮುಖಾಂತರ ಇವತ್ತು ಪ್ರತಿಯೊಬ್ಬರಿಗೂ ಬಹಳ ಬೇಗ ತಲುಪುತ್ತೆ. ಕ್ಷಣಾರ್ಧದಲ್ಲಿ ಲಕ್ಷಾಂತರ ಮಂದಿ ಇದನ್ನು ನೋಡ್ತಾರೆ. ಆದರೆ ಅವರು ಅದನ್ನು ಪಾಲಿಸುವಂತೆ, ಅವರದರ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಮಾರ್ಗದರ್ಶನ ಈ ಸಂಸ್ಥೆಗಳಿಂದ ಅಥವಾ ಈ ಮಾಧ್ಯಮಗಳ ಮುಖಾಂತರ ಆಗಲಿ ಅಂತೇಳಿ ಆಶಿಸ್ತಾರೆ. ಗುರುಗಳು ಇಷ್ಟೊತ್ತವರೆಗೂ ಜನ್ಮಾದಿ ಚಾನಲ್ಗೆ ಸಂದರ್ಶನ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ವಾಮಿ. ನಿಮ್ಮ ಅನುಗ್ರಹ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.